ಅಜಯ್ ಅವರವರನ್ನು ಇದರೇಶ್ವರ ವಿದ್ಯಾನ ದಕ್ಷಿಣಾಮೂರ್ತಿಯನ್ನು ಈ ತಾವರೆಕೆರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಿಲ್ಲಿಸತಕ್ಕಂತಹ ಶ್ರೀ ಬಸವೇಶ್ವರ ಸ್ವಾಮಿಯ ಈ ಒಂದು ಆಲಯದಲ್ಲಿ ಪ್ರತಿ ವರ್ಷವೂ ಸಹ ಈ ಬಸವ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಒಂದು ಬಸವ ಜಯಂತ್ಯೋತ್ಸವವನ್ನು ಎಂದಿನಂತೆ ಈ ವರ್ಷವೂ ಸಹ ಆಚರಣೆ ಮಾಡುತ್ತಾ ಈ 7 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮೊದಲನೇದಾಗಿ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಮಧ್ಯಾಹ್ನದ ವೇಳೆಗೆ ಶ್ರೀಗಳಿಂದ ಆಶೀರ್ವಚನ, ವಿಜಯಪುರ ನೃತ್ಯಗಳು ಮತ್ತು ನಾಗಲಾಪುರದ ನೃತ್ಯಗಳು ಇವರ ಒಂದು ಆಶೀರ್ವಚನ ಮುಖಾಂತರವಾಗಿ ಒಂದು ಕಾರ್ಯಕ್ರಮ ಆಗುತ್ತೆ. ಮತ್ತು ಸಂಜೆ ಒಂದು ವೀರಗಾಸೆಯ ಮುಖಾಂತರವಾಗಿ ಊರಿನ ಎಲ್ಲ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಉತ್ಸವ ವಿಗ್ರಹದ ಒಂದು ಮೆರವಣಿಗೆ ಹಾಗೂ ವೀರಗಾಸೆಯ ನೃತ್ಯಗಳ ಮುಖಾಂತರವಾಗಿ ಸಮಸ್ತ ಎಲ್ಲ ಭಕ್ತರಿಂದ ಮನೆಗಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ನಂತರ ಬೆಳಗ್ಗೆ ಅಗ್ನಿಕುಂಡ ಪ್ರವೇಶ ಇರುತ್ತೆ. ಆದ ಬಳಿಕ ಆ ಒಂದು ಮಧ್ಯಾಹ್ನ ಅಗ್ನಿಕುಂಡ ಪ್ರವೇಶ ಆದ ನಂತರ ಸಂಜೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತೆ. ಈ ಒಂದು ವಿಧದಲ್ಲಿ ವಿಶೇಷವಾಗಿ ದಾಸೋಹಕ್ಕೆ 2 ದಿವಸಗಳ ನಿರಂತರವಾಗಿ ಶ್ರೀ ಸ್ವಾಮಿಯ ಅನುಗ್ರಹದಿಂದ 2 ದಿವಸಗಳ ಕಾಲ ಒಂದು ದಾಸೋಹ ಕಾರ್ಯಕ್ರಮ ನಡೆಯುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತಿನ ಸಂಜೆ ಮಹಾಮಂಗಳಾರತಿ ಮಾಡುವ ಮುಖಾಂತರವಾಗಿ ಈ ಕಾರ್ಯಕ್ರಮ ಅಂತ ನಂತರ ಈ ಶ್ರೀಗಳು ಬಂದಂತಹ ಸಂದರ್ಭದಲ್ಲಿ ಊರಿನ ಸುಮಂಗಲಿಯರ ಮುಖಾಂತರವಾಗಿ 108 ಕಲಶಗಳ ಮುಖಾಂತರವಾಗಿ ಸ್ವಾಮಿಯನ್ನು ಆಗಮಿಸಿ ನಂತರ ಅವರ ಮುಖಾಂತರವಾಗಿ ಈ ಒಂದು ಭಕ್ತವೃಂದಕ್ಕೆ ಆಶೀರ್ವಚನ ಕೊಡುವುದರ ಮುಖಾಂತರವಾಗಿ ಆದ ಬಳಿಕ ಅಗ್ನಿಕುಂಡ ಪ್ರವೇಶದಲ್ಲಿ ಊರಿನ ವೀರಶೈವ ಸಮಾಜದವರು ಒಂದು ವಿಶೇಷವಾಗಿ ಒಂದು ದೀಪಾರತಿಯನ್ನು ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಭಗವಂತ ಅವರಿಗೂ ಸಹ ಅವರ ಕುಟುಂಬಕ್ಕೂ ಸಮಸ್ತ ಜನತೆಗೂ ಸಮಸ್ತ ಊರಿನ ಜನತೆಗೂ ಸುತ್ತಮುತ್ತಲಿನ ಸಮಸ್ತ ಜನತೆಗೂ ಸಹ ಭಗವಂತ ಆಯುಸ್ಸು ಆರೋಗ್ಯ ಸಂಪತ್ತು ಕೀರ್ತಿಗಳ ನೀಡಲಿ ಅಂತಕ್ಕಂಥ ಭಗವಂತನೇ ಕೇಳಪಡ್ತಾರೆ. ಈ ಒಂದು ಬರತಕ್ಕಂಥ ಉದ್ದೇಶ ಈ ಒಂದು ಕಾಲಕ್ಕೆ ಇರತಕ್ಕಂತಹ ಮಳೆ ಬೆಳೆಗಳು ಆ ಬೆಳೆಯಿಂದ ಆ ಜೀವ ಅಳಿಯಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ.